ಗುತ್ತಿಗೆದಾರರಿಂದ ಹಣ ಸಂಗ್ರಹಿಸ್ತಾ ಇದ್ದ ವೇಳೆ ಐಟಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಐಟಿ ದಾಳಿ ಬಗ್ಗೆ ಮಾಧ್ಯಮಗಳಿಂದ ಮಾಹಿತಿ ತಿಳಿಯಿತು ಅಂತ ಬೆಂಗಳೂರು ನಗರದಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಐಟಿ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ. ನಾವು ಹೇಳಿದಂತೆ ಐಟಿ ಅಧಿಕಾರಿಗಳು ಕೇಳೋದಿಲ್ಲ. ತನಿಖೆ ಮಾಡಿ ವರದಿ ಕೊಟ್ಟರೆ ನಾವು ಕ್ರಮ ಕೈಗೊಳ್ಳಬಹುದು. ಅದಕ್ಕೂ ಮೊದಲೇ ಏನೇನೋ ಕಲ್ಪಿಸಿಕೊಳ್ಳುವುದು ಎಷ್ಟು ಸರಿ? ಯಡಿಯೂರಪ್ಪ ಅವರಿಗೆ ಆರೋಪ ಮಾಡಿ ಅಭ್ಯಾಸ ಆಗಿದೆ ಅಂತ ಬೆಂಗಳೂರು ನಗರದಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಸಮರ್ಥನೆಯನ್ನ ಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಸಂಬಂಧಿಸಿದ್ದು ಹಣದ ಬಗ್ಗೆ ಐಟಿ ಇಲಾಖೆಯವರು ರೈಡ್ ಮಾಡಿದ್ದಾರೆ ಅಂತಕ್ಕಂಥ ರೀತಿಯಲ್ಲಿ ಅದು ಮಾಧ್ಯಮಗಳಿಂದ ಬರ್ತಾ ಇರುವಂತಹ ಮಾಹಿತಿ. ಅಧಿಕೃತವಾಗಿ ಇಲ್ಲಿವರೆಗೂ ಸಹ ಇದು ಯಾರಿಗೆ ಸಂಬಂಧಪಟ್ಟಿದ್ದು, ಏನು ದುಡ್ಡು ಇದೆಯಾ, ಎಷ್ಟಿದೆ, ಯಾವುದೂ ಸಹ ಅಧಿಕೃತವಾಗಿ ಮಾಹಿತಿ ಬಂದಿಲ್ಲ. ಐ ಟಿನವರು ರೈಡ್ ಮಾಡಿದರೆ ಅವರು ತನಿಖೆ ಮಾಡ್ತಾರೆ. ತನಿಖೆ ಮಾಡಿ ಎಷ್ಟು ಹಣ ಇತ್ತು, ಇದು ಯಾರಿಗೆ ಸೇರಿದ್ದು ಅನ್ನೋದನ್ನು ಅವರು ತನಿಖೆಯನ್ನು ಮಾಡ್ತಾರೆ. ಸೊ ತನಿಖೆ ಮಾಡಿ ಯಾರು ಅದರಲ್ಲಿ ತಪ್ಪಿತಸ್ಥರು ಯಾರಾದರೂ ಇದ್ದರೆ ಅದ್ರ ಮೇಲೆ ಅವರು ಐ ಟಿನವರು ಆ್ಯಕ್ಷನ್ನು ಸಹ ತಗೊಳ್ತಾರೆ. ಬಹುಶಃ ತನಿಖೆ ಅವರೇನಾದರೂ ಒಂದು ವರದಿಯನ್ನು ಕೊಟ್ಟರೆ ಅದರಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅಂತ ನಾವು ಮಾತಾಡ್ಬೋದು. ಯಾರಿಂದ ಆಗಿದೆ, ಯಾರು ಮಾಡಿದ್ದಾರೆ, ಆವಾಗ ಪ್ರಶ್ನೆ ಉದ್ಭವಿಸ್ತದೆ. ಅದು ಯಾವುದೂ ಸಹ ತನಿಖೆನೇ ಆಗೋದಕ್ಕೆ ಮೊದಲು ಯಾರೋ ಮಾಡಿದ್ದಾರೆ, ಏನೋ ಮಾಡಿದ್ದಾರೆ ಅಂತ ಈ ರೀತಿಯಾಗಿ ಕಲ್ಪನೆ ಮಾಡ್ತಕ್ಕಂಥದ್ದು ಬಹುಶಃ ಸರಿಯಲ್ಲ. ಮಾನ್ಯ ಯಡಿಯೂರಪ್ಪನವರು ಹಿರಿಯರು, ಬಹುಶಃ ಅವರಿಗೆ ಇಂಥದ್ದು ಮಾಡಿ ಅಭ್ಯಾಸ ಇದೆ ಅಂತ ಕಾಣುತ್ತೆ. ಅಭ್ಯಾಸದ ಹಿನ್ನೆಲೆಯಲ್ಲಿ ಅವರು ಹೇಳ್ತಾ ಇದ್ದಾರೆ.